ಮತ್ತೊಂದು ಕಡೆ ಕೋಲಾರ, ಚಿತ್ರದುರ್ಗ ಹಾಗೆ ಮೈಸೂರಿನಲ್ಲಿ ಇವತ್ತು ರಾಹುಲ್ ಗಾಂಧಿಯವರು ರಣಕಹಳೆ ಊದಲು ಬರ್ತಾ ಇದ್ದಾರೆ. ಎರಡು ಜಿಲ್ಲೆಗಳಲ್ಲಿ ಅಬ್ಬರದ ಪ್ರಚಾರವನ್ನ ನಡೆಸ್ತಾರೆ. ಕಾಂಗ್ರೆಸ್ನ ಅಧ್ಯಕ್ಷ, ಎಐಸಿಸಿ ಅಧ್ಯಕ್ಷ ಕೋಲಾರದಲ್ಲಿ ಕೆಎಚ್ ಮುನಿಯಪ್ಪ ಪರವಾಗಿ ರಾಹುಲ್ ಮತಬೇಟೆಯನ್ನ ನಡೆಸ್ತಾರೆ. ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ರಾಹುಲ್ ಸಮಾವೇಶ ಇವತ್ತು ನಿಗದಿಯಾಗಿದೆ. ಮಧ್ಯಾಹ್ನ 12 ಗಂಟೆಗೆ ಸಮಾವೇಶವನ್ನ ಉದ್ದೇಶಿಸಿ ರಾಹುಲ್ ಗಾಂಧಿಯವರು ಭಾಷಣ ಮಾಡ್ತಾರೆ. ಕೋಲಾರದ ಬಳಿಕ ಚಿತ್ರದುರ್ಗ ಹಾಗೆ ಮೈಸೂರಿನಲ್ಲಿ ರಾಹುಲ್ ರ್ಯಾಲಿ ಇರುತ್ತೆ. ರ್ಯಾಲಿಗೆ ಲಕ್ಷಾಂತರ ಜನ ಸೇರಬಹುದಾದಂತಹ ನಿರೀಕ್ಷೆಯನ್ನ ಕಾಂಗ್ರೆಸ್ಸಿಗರು ಇಟ್ಟಿಕೊಂಡಿದ್ದಾರೆ. ಒಂದ್ ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರ ಅಬ್ಬರ ಇವತ್ತಿದ್ರೆ ಅದು ಬೆಂಗಳೂರು ಜೊತೆಗೆ ಮಂಗಳೂರಿನಲ್ಲಿ, ಮತ್ತೊಂದ್ ಕಡೆ ರಾಹುಲ್ ಗಾಂಧಿ ಅವರ ಇವತ್ತಿನ ಚುನಾವಣಾ ರಣಕಹಳೆ ಬಹಳ ಗಮನ ಸೆಳೀತಾ ಇರೋದು. ಯಾಕಂತಾದ್ರೆ ಕೆಎಚ್ ಮುನಿಯಪ್ಪ ಅವರು ಕೋಲಾರದಲ್ಲಿ ಈ ಬಾರಿ ಗೆಲ್ತಾರ ಏನು ಎತ್ತ ಬಹಳ ವಿರೋಧ ಇದೆ ಅನ್ನುವಂತ ಒಂದು ಚರ್ಚೆ ಆಗ್ತಾ ಇರುವಂತಹ ಸಂದರ್ಭದಲ್ಲೇ ಅವರು ಇವತ್ತು ತಮ್ಮ ಪ್ರಚಾರ ಕಾರ್ಯದಲ್ಲಿ ತೊಡಗಿಸಿಕೊಳ್ತಾ ಇದ್ದಾರೆ. ತಮ್ಮ ಅಭ್ಯರ್ಥಿಯ ಪರವಾಗಿ ಯಾರು ರಾಹುಲ್ ಗಾಂಧಿ ಅವರು. ಆನಂತರದಲ್ಲಿ ಚಿತ್ರದುರ್ಗದಲ್ಲೂ ಕೂಡ ಅವರ ಪ್ರಚಾರ ಕಾರ್ಯ ಇದೆ ಇವತ್ತು. ಆ ನಂತರದಲ್ಲಿ ಅವರು ಮೈಸೂರು ಕಡೆಗೆ ಹೋಗ್ತಾರೆ. ಅಂದ್ರೆ ಅಲ್ಲಿ ತಿಳಿದು ಬರ್ತಾ ಇರುವಂತಹ ಪ್ರಕಾರವಾಗಿ KR ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಪ್ರಚಾರವನ್ನು ನಡೆಸ್ತಾರೆ. ಮೈಸೂರು ಜೊತೆಗೆ ಮಂಡ್ಯ ಎರಡಕ್ಕೂ ಕೂಡ ಪ್ಲಸ್ ಪಾಯಿಂಟ್ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲಿ ಪ್ರಚಾರ ಕಾರ್ಯದಲ್ಲಿ ತೊಡಗಿಸಿಕೊಳ್ತಾರೆ ಅನ್ನೋದು ಗೊತ್ತಾಗ್ತಾ ಇರುವಂಥ ಮಾಹಿತಿ. ಹೀಗೆ ಬಹಳ ಒಂದಷ್ಟು ಪೂರ್ವ ನಿಯೋಜಿತವಾದಂತಹ ಯೋಜನೆಯೊಂದಿಗೆ ಅವರು ಬರ್ತಾ ಇದ್ದಾರೆ. ಕೋಲಾರದಿಂದ ನಮ್ಮ ಪ್ರತಿನಿಧಿ ರಾಜೇಂದ್ರ ಸಿಂಹ ಇದಕ್ಕೆ ಸಂಬಂಧಪಟ್ಟ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಜೇಂದ್ರ ಸಿಂಹ, ಈ ಬಾರಿ ಕೆಎಚ್ ಮುನಿಯಪ್ಪ ಅವರ ಗೆಲುವಿನ ನಿಟ್ಟಿನಲ್ಲಿ ಇವತ್ತು ಮೈತ್ರಿ ಅಭ್ಯರ್ಥಿ ಅಂದ್ರೆ ಕಾರ್ಯಕರ್ತರು ಏನೇನ್ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ ರಾಹುಲ್ ಗಾಂಧಿ ಅವರ ಈ ಸಮಾವೇಶದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊನೆ ಹಂತದಲ್ಲಿ ಯಾವೆಲ್ಲ ಸಿದ್ಧತೆಗಳು ಹೇಗೆಲ್ಲ ಕಂಡು ಬರ್ತಾ ಇದೆ ರಾಜೇಂದ್ರ ಸಿಂಹ? ಮಲ್ತೇಶ್, ಇದು ಕಾಂಗ್ರೆಸ್ನ ಪರಿವರ್ತನಾ ರ್ಯಾಲಿ ಅನ್ನೋದಕ್ಕಿಂತ ಭಿನ್ನಮತ ಶಮನ ರ್ಯಾಲಿ ಅಂತ ಅಂದರೆ ತಪ್ಪಾಗೋದಿಲ್ಲ. ಯಾಕಂದರೆ ಕಾಂಗ್ರೆಸ್ ಅಭ್ಯರ್ಥಿ ಏನು KH ಮುನಿಯಪ್ಪ ಇದ್ದಾರೆ, ಇವ್ರಿಗೆ ಟಿಕೆಟ್ ನೀಡೋ ಹಂತದಿಂದ ಹಿಡಿದು ಈವರೆಗೂ ಕೂಡ ಕೋಲಾರ ಕಾಂಗ್ರೆಸ್ ಮತ್ತು JDS ಕಾರ್ಯಕರ್ತರ ನಡುವೆ ಭಿನ್ನಮತ ಭುಗಿಲೇಳ್ತಾನೆ ಇದೆ. ಈ ನಿಟ್ಟಿನಲ್ಲಿ KH ಮುನಿಯಪ್ಪನವ್ರಿಗೆ ಟಿಕೆಟ್ ಕೊಡೋ ಹಂತದಲ್ಲೇ ಕೂಡ ಏನು ಹೈಕಮಾಂಡ್ಗೆ ಇಲ್ಲಿನ ಸ್ಥಳೀಯ ಶಾಸಕರು ಮತ್ತು ನಾಯಕರು ಹೈಕಮಾಂಡ್ ಬಾಗಿಲನ್ನು ತಟ್ಟಿದ್ರು. ಇವ್ರಿಗೆ ಟಿಕೆಟನ್ನು ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಂದು ಹೋರಾಟವನ್ನು ನಡೆಸಿದ್ರು. ಆದರೆ ಹೈಕಮಾಂಡ್ ಕೊನೆ ಹಂತದಲ್ಲಿ KH ಮುನಿಯಪ್ಪನವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ಇವ್ರು ಯಾರೂ ಕೂಡ ಇವಾಗ ಏನು ಮೈತ್ರಿ ಅಭ್ಯರ್ಥಿ KH ಮುನಿಯಪ್ಪ ಇದ್ದಾರೆ ಇವ್ರ ಪರವಾಗಿ ಯಾರೂ ಕೆಲಸ ಮಾಡ್ತಾ ಇಲ್ಲ. ಹಾಗಾಗಿ ಹೈಕಮಾಂಡೇ ಒಂದು ಕೋಲಾರಕ್ಕೆ ಬಂದು ಇವಾಗ ಭಿನ್ನಮತೀಯರನ್ನು ಮನವೊಲಿಸೋ ಒಂದು ಪ್ರಯತ್ನ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈ ನಿಟ್ಟಿನಲ್ಲೇ ಇವತ್ತು 12 ಗಂಟೆ ಸುಮಾರಿಗೆ ದೇವನಹಳ್ಳಿ ಏರ್ಪೋರ್ಟ್ಗೆ ಬರುವಂಥ ರಾಹುಲ್ ಗಾಂಧಿ ಅವರು 12:30 ಸುಮಾರಿಗೆ ಹೆಲಿಕಾಪ್ಟರ್ ಮೂಲಕ ಕೋಲಾರಕ್ಕೆ ಬರ್ತಾರೆ. ಕೋಲಾರದಲ್ಲಿ ವಿಶ್ವೇಶ್ವರಯ್ಯ ಕ್ರೀಡಾಂಗಣದ ಆಯೋಜನೆ ಮಾಡಿರುವಂಥ ಬೃಹತ್ ಸಮಾವೇಶದಲ್ಲಿ ಈ ಒಂದು ಮಾತಾಡಲಿದ್ದಾರೆ. ಜೊತೆಗೆ ರಾಹುಲ್ ಗಾಂಧಿ ಜೊತೆಗೆ CM ಕುಮಾರಸ್ವಾಮಿ ಹಾಗೂ ಮಾಜಿ ಪ್ರಧಾನಿ HD ದೇವೇಗೌಡ ಜೊತೆಗೆ ಮಾಜಿ CM ಸಿದ್ದರಾಮಯ್ಯ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬರಲಿದ್ದಾರೆ. ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಕೂಡ ರಾಹುಲ್ ಗಾಂಧಿ ಅವರು ಈ ಒಂದು ಕೋಲಾರ ಕ್ಷೇತ್ರದಲ್ಲಿ 2 ಬಾರಿ ಒಂದು ತಮ್ಮ ರ್ಯಾಲಿಯನ್ನು ಮಾಡಿದರು. ಈ ನಿಟ್ಟಿನಲ್ಲೇ ಕಳೆದ ವಿಧಾನಸಭಾ ಕ್ಷೇತ್ರದಲ್ಲಿ ಚುನಾವಣೆಯಲ್ಲಿ 6 ಕ್ಷೇತ್ರಗಳ ಪೈಕಿ 5ರಲ್ಲಿ ಕಾಂಗ್ರೆಸ್ ಜಯಬೇರಿಯನ್ನು ಗಳಿಸಿತ್ತು. ಆ ನಿಟ್ಟಿನಲ್ಲೇ ಈ ಒಂದು ಲೋಕಸಭಾ ಚುನಾವಣೆಯಲ್ಲೂ ಕೂಡ ರಾಹುಲ್ ಗಾಂಧಿ ಅವರನ್ನು ಕರ್ಕೊಂಡ್ಬಂದು ಪ್ರಚಾರವನ್ನು ಮಾಡಿಸಿ ಈ ನಿಟ್ಟಿನಲ್ಲಿ ಏನು ಕಾಂಗ್ರೆಸ್ ತನ್ನ ಭದ್ರಕೋಟೆಯನ್ನು ಉಳಿಸ್ಕೊಳ್ಳೋ ಒಂದು ಪ್ರಯತ್ನ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ಈಗಾಗಲೇ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಬೃಹತ್ ವೇದಿಕೆಯನ್ನು ಸಜ್ಜು ಮಾಡಲಾಗಿದೆ. ಈ ಒಂದು ವೇದಿಕೆಯಲ್ಲಿ ಸುಮಾರು 50,000ಕ್ಕೂ ಹೆಚ್ಚು ಜನ ಸೇರುವಂಥ ಒಂದು ನಿರೀಕ್ಷೆ ಇದೆ. ಈಗಾಗಲೇ ಒಂದು 20,000 ಆಸನಗಳನ್ನು ವ್ಯವಸ್ಥೆಯನ್ನು ಮಾಡಲಾಗಿದೆ. ಜೊತೆಗೆ ಇಲ್ಲಿನ ಕಾರ್ಯಕರ್ತರು ಹೇಳೋ ಪ್ರಕಾರ 50,000ಕ್ಕೂ ಹೆಚ್ಚು ಜನ ಸೇರ್ತಾರೆ ಅನ್ನೋ ಒಂದು ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಒಟ್ಟಾರೆ ಈ ಒಂದು ರ್ಯಾಲಿಯ ಮೂಲಕ ಏನು ಕೋಲಾರ ಜಿಲ್ಲಾ ಕಾಂಗ್ರೆಸ್ನಲ್ಲಿರುವಂಥ ಭಿನ್ನಮತವನ್ನು ಶಮನ ಮಾಡುವಂಥದ್ದು, ಜೊತೆಗೆ ಇಲ್ಲಿ ಏನು ರಾಜ್ಯ ಸರ್ಕಾರದಲ್ಲಿರುವಂಥ ಮೈತ್ರಿ ಧರ್ಮ ಈ ಒಂದು ಕ್ಷೇತ್ರದಲ್ಲಿ ಪಾಲನೆ ಆಗ್ತಾ ಇಲ್ಲ ಅದೆಲ್ಲವನ್ನೂ ಕೂಡ ಈ ಒಂದು ಸಮಾವೇಶದ ಮೂಲಕ ಎಲ್ಲವನ್ನೂ ಕೂಡ ಶಮನ ಮಾಡೋ ಒಂದು ಪ್ರಯತ್ನ ಕಾಂಗ್ರೆಸ್ದು. ಮಾಲ್ತೇಶ್, ಓಕೆ, ಥ್ಯಾಂಕ್ ಯು ರಾಜೇಂದ್ರ ಸಿಂಹ.